ನಮಸ್ಕಾರ ಪ್ರಿಯ ವೀಕ್ಷಕರೇ. ನಮ್ಮದು ವಾಟರ್ ಮೆಲನ್ ಇವತ್ತಿಗೆ 46 ದಿವಸ ಆಯಿತು ನಾವು ಪ್ಲಾಂಟೇಷನ್ ಮಾಡಿಬಿಟ್ಟು. ನಾವು ಪ್ಲಾಂಟೇಷನ್ ಮಾಡಿದ್ದು ಡಿಸೆಂಬರ್ 18, 2024ರಂದು. ಇವತ್ತು ಬಂದುಬಿಟ್ಟು ಫೆಬ್ರವರಿ 1, 2025, ಫೆಬ್ರವರಿ 1, 2025. 46 ಡೇಸ್ ಕ್ರಾಪ್ ಇದು. ಇವಾಗ ನೋಡಿ ಕಾಯಿ ಯಾವ ಥರ ಸೆಟ್ ಆಗ್ತಿದೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ ಕಾಯಿ. 46 ದಿವಸದ ಕಾಯಿ ವೀಕ್ಷಕರೇ ಸೆಟ್ಟಿಂಗ್ ಆಗ್ತಾಯಿದೆ ಇವಾಗ. ಅಂದರೆ ನಾವು ಸೀಡ್ಲಿಂಗ್ಸ್ ತೊಗೊಂಡು ಬಂದಿಲ್ಲ, ಡೈರೆಕ್ಟಾಗಿ ನಾವು ಸೀಡ್ಸ್ನೇ ಪ್ಲಾಂಟೇಷನ್ ಮಾಡಿದ್ವಿ. ಒಂದು ಚಿಕ್ಕ ವಾಲ್ ಸೈಜ್ ಕಾಯಿ ಇದೆ ನೋಡಿ ವೀಕ್ಷಕರೇ, ಸೆಟ್ ಆಗ್ತಿದ್ದಾವೆ. ನೀವು ಪ್ರೀವಿಯಸ್ಸು ನಾನು ಎಲ್ಲ ವೀಡಿಯೋಸ್ ನಾವು ಯಾವ ರೀತಿ ಫಾರ್ಮಿಂಗ್ ಯಾವ ರೀತಿ ಮಾಡ್ತಾಯಿದ್ವಿ, ಯಾವ ರೀತಿ ಸ್ಪ್ರೇ ಆಗ್ತಿದ್ವಿ, ಮತ್ತು ಡ್ರಿಪ್ ಫರ್ಟಿಲೈಸರ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಯಾವ ರೀತಿ ಕೊಟ್ಟಿದ್ದೀವಿ ಅಂತ ನಿಮಗೆ ಪ್ರೀವಿಯಸ್ ವೀಡಿಯೋಸ್ ಮಾಡಿದ್ದೀನಿ ವೀಕ್ಷಕರೇ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಪಿಸೋಡ್ಸ್ ಲಿಂಕು. ಆಲ್ರೆಡಿ ಒಂದು 11 ಎಪಿಸೋಡ್ಸ್ ಆಗಿದ್ದಾವೆ. ನೀವು ಆ ವೀಡಿಯೋಸ್ ನೋಡಿದರೆ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ, ಕಲ್ಲಂಗಡಿ ಫಾರ್ಮಿಂಗ್ ಮಾಡೋದು ಯಾವ ರೀತಿ ಅಂತಂದು ಡೀಟೇಲಾಗಿ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು 46 ದಿವಸದ ನಂತರ ಬೆಳೆ ಈ ಥರ ಇದೆ ನೋಡಿ. ಇದು 3 ಎಕರೆ ಬೆಳೆ. ಇದು ದಿಲ್ಕಾಶ್ದು, ಬಾಯರ್ ಸೆಮಿನಿಸ್ ದಿಲ್ಕಾಶ್ ಐಸ್ ಬಾಕ್ಸ್ ವೆರೈಟಿ, ಬ್ಲ್ಯಾಕ್ ವಾಟರ್ ಮೆಲನ್ ಬರ್ತಲ್ಲ ಅದೇ. ಇದು 46 ದಿವಸದ ಬೆಳೆ ವೀಕ್ಷಕರೇ. ಇವಾಗ ಫ್ರೂಟ್ ಸೆಟ್ಟಾಗೋ ಸ್ಟೇಜಲ್ಲಿ ಏನು ಮಾಡುತ್ತೆ, ನಮಗೆ ದೊಡ್ಡ ಶತ್ರು ಅಂದರೆ ನಮಗೆ ಹೂಜಿಗಳು ವೀಕ್ಷಕರೇ. ಏನಂತ ಇದು ಫ್ರೂಟು ಫ್ಲೈ ಅಂತ ಏನು ಹೇಳ್ತೀವಿ ನಾವು, ಫ್ರೂಟ್ ಫ್ಲೈಸ್ ಕಾಟ ಸಿಕ್ಕಾಪಟ್ಟೆ ಆಗುತ್ತೆ. ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ನಾವು ಇನ್ಸೆಕ್ಟ್ ಸ್ಟಿಕ್ಕಿ ಪ್ಯಾಡ್ ಅಂತ ಒಂದು ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ವಿ. ಆಮೇಲೆ ಇವಾಗ ಜಸ್ಟ್ ನಾವು ಒಂದು ಬ್ಯಾರೆಕ್ಸ್ ಕ್ಯಾಚರ್ ಅಂತಂದು ಫ್ರೂಟ್ ಫ್ಲೈ ಕ್ಯಾಚರ್ ತರಿಸಿದ್ವಿ ವೀಕ್ಷಕರೇ. ಇವು ನಾವು ಒಂದು 30 ಹಾಕಿದ್ವಿ. ನಾವು ಈ ಸ್ಟಿಕ್ಕಿ ಪ್ಯಾಡ್ಸ್ನ ಒಂದು 30 ಹಾಕಿದ್ವಿ 3 ಎಕರೆದಲ್ಲಿ. 1 ಎಕರೆ 10 ಹಾಕಿದ್ವಿ. ನೋಡ್ಬೋದು ನೀವು ಅಲ್ಲೆಲ್ಲ ಕಲರ್ ಕಾಣ್ತಾ ಇರುತ್ತೆ ನೋಡಿ, ಬ್ಲೂ ಮತ್ತು ಯೆಲ್ಲೋ. ಅದ್ರ ಜೊತೆಗೆ ನಾವು ಬ್ಯಾರೆಕ್ಸ್ ಕ್ಯಾಚರ್ ಅಂತಂದು ಒಂದು ಇದೆ, ಫ್ರೂಟ್ ಫ್ಲೈ ಕ್ಯಾಚರ್ ಅಂತಂದು, ಅದನ್ನು ತರಿಸಿದ್ವಿ ವೀಕ್ಷಕರು ನಾವು. ಅದು ರೇಟ್ ಬಂದುಬಿಟ್ಟು 94 ರೂಪಾಯಿ ಬೀಳುತ್ತೆ, 94 ರುಪೀಸ್ ಬೀಳುತ್ತೆ. ಅದು ಜಸ್ಟ್ ಒಂದು ಬಿಸ್ಕೆಟ್ ಬರುತ್ತೆ. ಅದು ಪ್ಲೈವುಡ್ಡಲ್ಲಿ ಅದು ಕೆಮಿಕಲ್ ಕೋಟೆಡ್ ಮಾಡಿಬಿಟ್ಟು ಅದನ್ನು ಸ್ಟಿಕ್ ಮಾಡಿರ್ತಾರೆ, ಬಿಸ್ಕೆಟ್ ಥರ ಬರುತ್ತೆ. ಈ ಕಂಟೈನರಲ್ಲಿ ಹಾಕಿಬಿಡ್ಬೇಕು. ಅದನ್ನು ಕಂಟೈನರಲ್ಲಿ ಹಾಕಿಟ್ರೆ ನಮ್ಗೆ ಇಮಿಡಿಯೇಟಾಗಿ ಹುಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸುತ್ತಮುತ್ತಲು ವಾತಾವರಣ ನೋಡಿ, ಸುತ್ತಲೂ ಬೆಳೆ ಇದಾವೆ ನಮ್ಮ ತೋಟದ ಪಕ್ಕ, ಸುತ್ತಲೂ ಬೆಳೆ ಇರೋದ್ರಿಂದ ಹೂಜಿಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಇನಿಷಿಯಲ್ ಸ್ಟೇಜಲ್ಲಿ ಭಾಳ ಕ್ಯೂರ್ ಮಾಡೋಂಥ ಸಮಯ ವೀಕ್ಷಕರೇ ಅದು. ಯಾಕಂದರೆ ಇಲ್ಲಿ ನೋಡಿಬಿಡಿ, ಇದು ಚಿಕ್ಕ ಕಾಯಿದು ತೋರಿಸ್ತೀನಿ ನೋಡಿ. ಈ ಕಾಯಿ ಆಲ್ರೆಡಿ ನಮಗೆ ಫ್ರೂಟ್ ಫ್ಲೈ ಬೈಟ್ ಮಾಡಿದೆ ನೋಡಿ. ಇಲ್ಲಿಗೆ ಇದು ಕಾಣ್ತಾ ಇದೆಯಾ, ಇದನ್ನು ತೋರಿಸ್ತೀನಿ ವೀಕ್ಷಕರೇ. ಇದು ಇಲ್ಲಿ ಬೈಟ್ ಆಗಿರೋ ಕಾಯಿ ಇವಾಗ ಹೆಲ್ತಿ ಇದೆ, ಏನೂ ಗೊತ್ತಾಗಲ್ಲ. ಜಸ್ಟ್ ಇದು ಆಮೇಲೆ ಏನು ಮಾಡುತ್ತೆ, ಇದು ಹುಳು ಬಂದುಬಿಟ್ಟು ಇದ್ರ ಮೇಲೆ ಕುಂತ್ಬಿಟ್ಟು ಅದ್ರ ಮುಂದೆ ಕೊಕ್ಕೆಯಿಂದ ಕಚ್ಚಿಬಿಡುತ್ತೆ, ಹೋಲ್ ಮಾಡಿ ಅದರಲ್ಲಿ ಮೊಟ್ಟೆ ನೀಡುತ್ತೆ ವೀಕ್ಷಕರೇ. ಇದರಲ್ಲಿ ಮೊಟ್ಟೆ ಇದೆ, ಇವಾಗ ಇದರಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ಇನ್ನೂ ಸ್ವಲ್ಪ ದಿವಸಕ್ಕಾದಮೇಲೆ ಇದು ಮೊಟ್ಟೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿ ಲಾರ್ವೆ ಸ್ಟೇಜಿಂದ ಹುಳು ಆಗುತ್ತೆ. ಹುಳು ಆದ ತಕ್ಷಣ ಏನು ಮಾಡುತ್ತೆ, ಒಳಗಡೆ ಇರೋ ಹಣ್ಣನ್ನೆಲ್ಲ ಮೇಯಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಇಡೀ ಹಣ್ಣೇ ಕೆಟ್ಟುಬಿಡುತ್ತೆ ವೀಕ್ಷಕರೇ. ಹಣ್ಣು ಕೆಟ್ಟಿದ ತಕ್ಷಣ ಏನಾಗುತ್ತೆ, ನಮ್ಗೆ ಮೇಲ್ಗಡೆ ಕಾಯಿ ಚೆನ್ನಾಗಿರುತ್ತೆ, ಒಳಗಡೆ ಏನು ಇರೋದಿಲ್ಲ, ಎಲ್ಲ ಲಾಸ್ ಆಗಿಬಿಟ್ಟಿರುತ್ತೆ. ಅದರಿಂದ ಇದು ತಿಂದ ತಕ್ಷಣ, ಇದು ಹಣ್ಣು ಹೊಡೆದ ತಕ್ಷಣ ಬೇರೆ ಹಣ್ಣಿಗೆ ಶಿಫ್ಟ್ ಆಗುತ್ತೆ. ಅದು ಹುಳ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಹುಳ ಅಂದರೆ ಕೀಡೆ ಇದ್ದಿದ್ದು ಹುಳ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಅದೇ ಅಂದರೆ ಸ್ಪ್ರೆಡ್ ಮಾಡ್ಕೊತಾನೆ ಹೋಗುತ್ತೆ, ಹಂಗೆ ಅದರ ಸಂತತಿಯನ್ನು ಬೆಳೆಸ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ನೋಡಿ ಈ ಥರ ಸಿಕ್ಕಿದೆ ನಮಗೊಂದು ಇವಾಗ. ಇದು ಬೈಟ್ ಮಾಡಿರೋದು. ಅದು ಈಗ ಆಲ್ರೆಡಿ ಅದರಲ್ಲಿ ಎಗ್ಸ್ನ ಮೊಟ್ಟೆನ ಇಟ್ಟಿರುತ್ತೆ ಅದರಲ್ಲಿ. ಇದನ್ನು ತಪ್ಪಿಸೋಕ್ಕೋಸ್ಕರ ಇನಿಷಿಯಲ್ ಸ್ಟೇಜ್ ವೀಕ್ಷಕರೇ ಇದೆ. ಯಾಕಂದರೆ ಇದು ಫಸ್ಟ್ ಸ್ಟೇಜ್. ನಾವು ಇದನ್ನು ಕಾಪಾಡಿದರೆ ನಮಗೆ ಕೈಗೆ ಬೆಳೆ ಬಂದಂಗೆ ವೀಕ್ಷಕರೇ. ಯಾಕಂದರೆ ಇಷ್ಟೆಲ್ಲ ಮಾಡಿರ್ತೀವಿ, ಇದಕ್ಕೊಂದು ನಾವು ಕೇರ್ಲೆಸ್ ಮಾಡೋಂಗಿಲ್ಲ. ನೋಡಿ, ಯಾಕೆ ಈ ಸೀಸನಲ್ಲಿ ಇನ್ನೂ ಕಡಿಮೆ ಇದು, ಸ್ವಲ್ಪ ಬೇಸಿಗೆಗಾಲ ಇರೋದ್ರಿಂದ ಕಡಿಮೆ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ನೋಡಿ. ಕಡಿಮೆ ಅಂದ್ರೂ ಇಷ್ಟೆಲ್ಲ ಇಲ್ಲಿ ನೋಡಲಿ, ಇಲ್ಲಿ ಯಾವ ಥರ ಇದೆ ನೋಡಿ, ಟ್ರಾಪ್ ಆಗಿದೆ ನೋಡಿ ಇಲ್ಲೆಲ್ಲ ಸ್ಟಿಕ್ಕಿ ಪ್ಯಾಡಿಗೆ. ನೋಡ್ಬೋದು ನೀವು ಇಷ್ಟು ಸಿಕ್ಕಾಪಟ್ಟೆ ಹುಳು ಬರುತ್ತೆ ವೀಕ್ಷಕರಿಗೆ ನೋಡಿ. ಇದು ಬಂದುಬಿಟ್ಟು ಬ್ಯಾರೆಕ್ಸ್ ಕ್ಯಾಚ್ ಅಂತಂದು ಆಲ್ರೆಡಿ ನಾವು ಜಸ್ಟ್ ನಿನ್ನೆ ಹಾಕಿದ್ವಿ ನೋಡಿ. ಯಾವ ರೀತಿ ಬಿದ್ದಿದೆ ನೋಡೋಕ್ಕೆ, ಎಷ್ಟು ಹುಳುಗಳಿದೆ. ಆಲ್ಮೋಸ್ಟ್ ಒಂದು 10 ಹುಳುಗಳು ಸಿಕ್ಕಿದ್ದಾವೆ. ನಾವಿನ್ನೂ ಕೆಳಗಡೆ ಸ್ವಲ್ಪ ನೀರು ಹಾಕ್ಬೇಕು, ಇದರಲ್ಲಿ ನೀರು ಹಾಕಿ ಸ್ವಲ್ಪ ಆಯಿಲ್ ಏನಾದ್ರು ಮಿಕ್ಸ್ ಮಾಡಿ ಹಾಕ್ಬೇಕು ಇದರಲ್ಲಿ. ಅಂದರೆ ಅದು ಕೆಳಗಡೆ ಬಿದ್ದ ತಕ್ಷಣ ಮೇಲೆ ಹೇಳಕ್ಕೆ ಬರೋಲ್ಲ, ಈ ಒಂದೊಂದು ಎಸ್ಕೇಪ್ ಆಗಿ ಹೋಗಿರ್ತವೆ. ಈ ಥರ ಒಂದು ಫ್ಲೈವುಡ್ಡಿಗೆ ಅದು ಒಂದು ಕೆಮಿಕಲ್ ಕೋಟೆಡ್ ಮಾಡಿರ್ತಾರೆ ವೀಕ್ಷಕರ. ಸ್ಮೆಲ್ ಇರುತ್ತೆ ಇದು, ಆ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಹುಳುಗಳು ಬಂದುಬಿಡ್ತವೆ. ಇದಕ್ಕೆ ಬಂದು ಈ ಹೋಲ್ ಕಾಣ್ತಾ ಇದ್ದಲ್ಲ, ಇದರಿಂದ ಒಳಗಡೆ ಹೋಗಿ ಬಿಸ್ಕೆಟ್ ಮೇಲೆ ಕುಂತ್ಕೊಂತವೆ. ಒಂದು ಸ್ವಲ್ಪ ತಿಂದ ತಕ್ಷಣ ಕೆಮಿಕಲ್ ಇರುತ್ತೆ, ಆ ಸ್ಮೆಲ್ಲಿಗೆ ಅವು ಕೆಳಗಡೆ ಬಿದ್ದುಬಿಡ್ತಾವೆ ಮತ್ತೆ ವಾಪಸ್, ಅದು ಸ್ವಲ್ಪ ಟಚ್ ಆದ ತಕ್ಷಣ. ಇದು ರೇಟ್ ಬಂದುಬಿಟ್ಟು, ಇದು ಆ್ಯಕ್ಚುಲಿ ಮಿನಿ ಪ್ಯಾಕ್ ವೀಕ್ಷಕರೇ. ಇದು 45 ಡೇಸ್ ಪವರ್ ಇರುತ್ತೆ. ಇದ್ರ ಜಂಬೋ ಪ್ಯಾಕ್ ಅಂತ ಬರ್ತದೆ, 120 ಡೇಸ್ ಪವರ್ ಇರುತ್ತೆ. ಜಸ್ಟ್ ಬ್ಯಾರೆಕ್ಸ್ ಕ್ಯಾಚ್ ಅಂತ ನೋಡ್ಬೋದು ನೀವು. ವೆಜಿಟೇಬಲ್ ಫ್ಲೈ ಲೂರ್ C10 ಅಂತಂದಿದೆ ಮಿನಿ ಪ್ಯಾಕ್, ಬ್ಯಾರೆಕ್ಸ್ ಇಂಪ್ರೂವ್ಡ್ ಸ್ಟೆಬಿಲೈಸ್ಡ್ ಫಾರ್ಮುಲಾ. ಇದರ ರೇಟು ಹೇಳ್ತೀನಿ ವೀಕ್ಷಕರೇ, ಇಲ್ಲಿದೆ ನೋಡಿ.
94 ಮಿನಿ ಪ್ಯಾಕ್ ರೇಟ್ 94 ವೀಕ್ಷಕರೇ. ಇದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 9/2024 ಇದೆ. 18 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಯೂಸೇಜ್ ಇದೆ. ಕಾಂಪೋಸಿಷನ್ ಯಾವುದೋ ಪೆರಿಯಾಕಾನ್ ಅಂತಂದು ಏನೇನೋ ಐಸೋಮರ್ ಅಂತ ಇದೆ. ನಮಗೇನು ಬೇಕಾಗಿಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಪಿಕ್ಚರ್. ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ. ಕೈಯಿಂದ ಬೇರೆ ಹ್ಯಾಂಡಿಂದ ಮುಟ್ಟಿದ ತಕ್ಷಣ ನೀವು ಕ್ಲೀನಾಗಿ ಸೋಪ್ ಹಚ್ಚಿಬಿಟ್ಟು ತೊಳ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡಿ. ಇದನ್ನು ನಾವು ಸ್ಟಿಕ್ಕಿ ಪ್ಯಾಡ್ ಹಾಕಿನೂ ಆಮೇಲೆ ಇದನ್ನು ಹಾಕ್ತಿದ್ವಿ ವೀಕ್ಷಕರೇ. ಯಾಕಂದ್ರೆ ನೋಡಿ ಇಲ್ಲಿ ಸ್ಟಿಕ್ಕಿ ಪ್ಯಾಡಲ್ಲಿ ಇದೆಲ್ಲ ಫುಲ್ಲಾಗಿದ್ದಾವೆ. ಆಮೇಲೆ ಇದನ್ನು ಹಾಕಿದ್ದೀವಿ. ಇವತ್ತು ಒಂದು ದಿನಕ್ಕೆ ಎಷ್ಟು ಬಿದ್ದಿದ್ದಾವೆ ಅಂದರೆ ಒಂದು 3-4 ಅವರ್ಸ್ ಆಯ್ತು ನಾವು ಹಾಕಿಬಿಟ್ಟು. ನೈಟ್ ಬಿದ್ದಿದ್ದಾವೆ. ಬೆಳಗ್ಗೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಿದ್ದಿರ್ತಾವೆ ಅಂತ. ಇದರಲ್ಲಿ ಸಿಕ್ಕಾಪಟ್ಟೆ ಬಿದ್ದಿರ್ತಾವೆ ವೀಕ್ಷಕರೇ. ಚಿಕ್ಕ ಕಾಯಿ ನೋಡಿ, ಇದು ಒಂದು 4-5 kg ಸೈಜ್ವರೆಗೆ ಕಾಯಿ. ಇದೇ ಕಾಯಿನೇ ಕಡಿದೆ ಫುಲ್. ಇದು ಕಾಯಿ ವೇಸ್ಟೇ ವೀಕ್ಷಕರೇ. ಇದು ಅದಕ್ಕೂ ಬರಲ್ಲ. ಇದು ನೋಡೋಣ ಬನ್ನಿ ವೀಕ್ಷಕರೇ. ಇದನ್ನು ಹೆಚ್ಚಿ ತೋರಿಸ್ತೀನಿ ನಾನು ಯಾವ ರೀತಿ ನಿಮಗೆ. ಇಷ್ಟೆಲ್ಲ ಮಾಡಿಬಿಟ್ಟಿರ್ತೀವಿ. ಇಷ್ಟೆಲ್ಲ ಆದ ತಕ್ಷಣ ಎಷ್ಟು ಬೇಜಾರಾಗುತ್ತೆ ನೋಡಿ. ಸೆಟ್ ಆಗೋ ಸ್ಟೇಜಲ್ಲಿ ಈ ಥರ ಮಾಡಿ ಹುಳು ಬಂದು ಕೆಡಿಸಿಬಿಟ್ರೆ ನೋಡ್ಬೋದು ವೀಕ್ಷಕರೇ ಯಾವ ರೀತಿಯಾಗಿ ಹಾಕಿದೆ ನೋಡಿ. ಇಲ್ಲಿ ಎಡ್ಜಿಗೆ ಅಲ್ಲೇ ಎಗ್ಸ್ ಮೊಟ್ಟೆ ಇರೋದು ವೀಕ್ಷಕರೇ. ಅದರ ಮೊಟ್ಟೆ ಚಿಕ್ಕ ಕಾಯಿ. ಹಾಗಾಗಿ ನಾವು ಇದನ್ನು ಹಾಕೋದು ಅತ್ಯವಶ್ಯಕ ವೀಕ್ಷಕರೇ. ಬ್ಯಾರೆಕ್ಸ್ ಕ್ಯಾಚರ್ ಹಾಕಲೇಬೇಕು ನಾವು. ಇಲ್ಲಾಂದರೆ ಕೈ ಬಂದಿದ್ದು ಬಾಯಿ ಬರಲ್ಲ ಅಂತಾರಲ್ಲ, ಆ ಥರ ಆಗುತ್ತೆ ನಮ್ಮ ಬೆಳೆ. ಹಾಕಿದ್ದೀವಿ ಸುಮಾರು ಒಂದು 30 ಹಾಕಿದ್ದೀವಿ. ನೋಡೋಣ. ಏನೋ 100 ರೂಪಾಯಿ ಇದೆ ರೇಟ್, 94 ರುಪೀಸ್. ಪ್ಲಸ್ ಇದು ಕಂಟೈನರ್ ಒಂದು 10 ರೂಪಾಯಿ ಬೀಳುತ್ತೆ. 100-104 ರೂಪಾಯಿ ಬೀಳುತ್ತೆ. ಎಷ್ಟೇ ಖರ್ಚು ಮಾಡಿರ್ತೀವಿ ಅಂತ ಒಂದು 1500ಕ್ಕೆ ಯೋಚನೆ ಮಾಡಿದ್ರಲ್ಲಿ ಏನಿಲ್ಲ ಅಂತ ಅನಿಸುತ್ತೆ. ಯಾವುದೇ ಬೆಳೆ ವೀಕ್ಷಕರೇ, ಈಗ ತರಕಾರಿ ಯಾವುದೇ ಆಗಲಿ, ಹೀರೆಕಾಯಿ, ಆಮೇಲೆ ಸೌತೆಕಾಯಿ, ಆಮೇಲೆ ಇದು ಹಾಗಲಕಾಯಿ, ಇವಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ವೀಕ್ಷಕರೇ. ಇದು ಹಣ್ಣಿಗೆ, ಕಲ್ಲಂಗಡಿ ಹಣ್ಣಿಗಂತೂ ಸಿಕ್ಕಾಪಟ್ಟೆ. ದಾಳಿಂಬೆ, ಕಲ್ಲಂಗಡಿ ಹಣ್ಣು ಇವಕ್ಕೆಲ್ಲ ಹಾಕಲೇಬೇಕು ವೀಕ್ಷಕರೇ. ನಿಮ್ಮ ಬೆಳೆ ಕಾಪಾಡ್ಕೋಬೇಕಂದ್ರೆ ಅಟ್ ದ ಸ್ಟೇಜ್ ಆಫ್ ಸೆಟ್ಟಿಂಗ್ ಫ್ರೂಟ್ ಸೆಟ್ ಆಗಬೇಕಾಗಿರೋ ಟೈಮಲ್ಲಿ ಇದು ಅತ್ಯವಶ್ಯಕ ವೀಕ್ಷಕರೇ. ಇದು ಹಾಕಲೇಬೇಕು. ಸ್ಪ್ರೇನು ತೊಗೊಂಬಂದಿದ್ದೀವಿ. ಸ್ಪ್ರೇನು ಇದೆ, ನಾವು ಸ್ಪ್ರೇ ಮಾಡ್ತಾಯಿಲ್ಲ. ಸ್ಪ್ರೇ ನಾನು ಹೇಳ್ತೀನಿ ಆವಾಗ ಏನು ಮಾಡ್ಬೇಕಂತಂದು ನೋಡೋಣ. ಸ್ಪ್ರೇದು ಡೀಟೇಲ್ಸ್ ಹಾಕ್ತೀನಿ ನಾನು. ಇವಾಗಂತೂ ಇದನ್ನು ಹಾಕಿದ್ದೀವಿ ನೋಡಿ ವೀಕ್ಷಕರೇ, ಬ್ಯಾರೆಕ್ಸ್ ಕ್ಯಾಚ್ ಅಂತಂದು. ನಿಮ್ಮ ಬೆಳೆ ಇದ್ದರೆ ನಿಮ್ಮ ಕಾಪಾಡ್ಕೊಳ್ಳೋಕ್ಕೋಸ್ಕರ ನೀವು ತೊಗೊಂಬರ್ಬೋದು, ಯೂಸ್ ಮಾಡ್ಕೋಬೋದು. ಅದರಲ್ಲಿ ಏನು ತಪ್ಪೇನಿಲ್ಲ. ತೊಗೊಂಬನ್ನಿ, ನಿಮ್ಮ ಬೆಳೆ ಕಾಪಾಡ್ಕೊಳ್ಳಿ ವೀಕ್ಷಕರೇ. ಆದಷ್ಟು ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.